ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ 5 ಪಂಚಕೋಶಗಳ ಶುದ್ಧೀಕರಣಕ್ಕಾಗಿ ಯೋಗದಲ್ಲಿ ಹೇಗೆ ಸಾಧನೆ ಮಾಡಬಹುದಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸ್ತಲಕ್ಕೆ ಬಯಸ್ತೇನೆ. ಅನ್ನಮಯ ಕೋಶವನ್ನು ಹೇಗೆ ಶುದ್ಧೀಕರಣ ಮಾಡಬೇಕು, ಪ್ರಾಣಮಯ ಕೋಶವನ್ನು ಹೇಗೆ ಶುದ್ಧೀಕರಣ ಮಾಡಬೇಕು, ಮನೋಮಯ ಕೋಶವನ್ನು ಹೇಗೆ ಶುದ್ಧೀಕರಣ ಮಾಡಬೇಕು, ವಿಜ್ಞಾನಮಯ ಕೋಶವನ್ನು ಹೇಗೆ ಶುದ್ಧೀಕರಣ ಮಾಡಬೇಕು, ಆನಂದಮಯ ಕೋಶವನ್ನು ಹೇಗೆ ಶುದ್ಧೀಕರಣ ಮಾಡಬೇಕಂತಕ್ಕಂತಹ ವಿಚಾರವನ್ನು ಆನಂದಮಯ ಕೋಶವನ್ನು ಶುದ್ಧೀಕರಣ ಮಾಡಬೇಕಾದ್ರೆ ಆಸನಗಳ ಅಭ್ಯಾಸವನ್ನು ಮಾಡಬೇಕು. ಅಲ್ಲಿ ಆಸನಗಳಲ್ಲಿ ಸ್ಟ್ಯಾಂಡಿಂಗ್ ಆಸನ, ಸಿಟ್ಟಿಂಗ್ ಆಸನ, ಸ್ಲೀಪಿಂಗ್ ಆಸನ, ಬೇರೆ ಬೇರೆ ಪ್ರಕಾರದ ಆಸನಗಳು ಇರೋದರಿಂದ ಅದು ಸೂರ್ಯ ನಮಸ್ಕಾರ, ಸಾಕಷ್ಟು ಆಸನಗಳಲ್ಲಿ ಪ್ರಕಾರಗಳಿದೆ. ಅದು ಅಭ್ಯಾಸ ಮಾಡ್ತಾ ಹೋದಾಗೆ ಈ ಅನ್ನಮಯ ಕೋಶ ಸದೃಢವಾಗ್ತದೆ, ಈ ಅನ್ನಮಯ ಕೋಶ ಬಲಿಷ್ಠವಾಗ್ತದೆ. ಈ ಸಮಾಜದಲ್ಲಿ ಏನಾದರೂ ಕಾರ್ಯವನ್ನು ಮಾಡಲಿಕ್ಕೆ ಈ ಅನ್ನಮಯ ಕೋಶ ನಮಗೆ ಸಪೋರ್ಟ್ ಮಾಡ್ತದೆ. ಇನ್ನು ಪ್ರಾಣಮಯ ಕೋಶ, ನಾವು ಪ್ರಾಣದ ಶುದ್ಧೀಕರಣ, ಪ್ರಾಣದ ವಿಸ್ತಾರವನ್ನು ಮಾಡಬೇಕು. ನಮ್ಮಲ್ಲಿ ಆಂತರಿಕ ಪ್ರಾಣಶಕ್ತಿ ಹೆಚ್ಚಿಸಿಕೊಳ್ಳಬೇಕು. ಬೇಕಾದರೆ ಯೋಗದ ಪ್ರಕಾರ ಅನೇಕ ಪ್ರಕಾರದ ಪ್ರಾಣಾಯಾಮಗಳಿದೆ. ಅದರಲ್ಲಿ ಏನು ಸ್ಟೆಪ್ಸ್ ಇದೆ, ಪೂರಕ, ರೇಚಕ, ಕುಂಭಕ ಅಂತೇಳಿ ಈ 3 ಪ್ರಕಾರದ ಸ್ಥಿತಿಗಳನ್ನು ಪ್ರಾಣಾಯಾಮದೊಂದಿಗೆ, ಅದು ನಾಡಿ ಶೋಧನ ಪ್ರಾಣಾಯಾಮ ಆಗಿರ್ಬೋದು, 72,000 ನಾಡೀಸ್ ನಮ್ಮ ಶರೀರದಲ್ಲಿದೆ. ಅದನ್ನು ನಾವು ಶುದ್ಧೀಕರಣ ಮಾಡಬೇಕಾದ್ರೆ ನಾಡಿ ಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಹೀಗೆ ಬೇರೆ ಬೇರೆ ಪ್ರಕಾರದ ಪ್ರಾಣಾಯಾಮಗಳನ್ನು ನಿತ್ಯ ನಿರಂತರ ಶ್ರದ್ಧಾಭಕ್ತಿಪೂರ್ವಕವಾಗಿ ನಾವು ಅಭ್ಯಾಸ ಮಾಡಿದಾಗ ಈ ನಮ್ಮಲ್ಲಿ ಪ್ರಾಣಶಕ್ತಿ ಜಾಗೃತವಾಗ್ತದೆ. ಆ ಪ್ರಾಣದಿಂದ ಈ ಇಡೀ ಸಂಸಾರದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನಾವು ಸಮರ್ಥವಾಗಿ ಸಾಧನೆಯನ್ನು ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಮುಂದೆ ಮನೋಮಯ ಕೋಶ, ಮನಸ್ಸನ್ನು ಒಂದೇ ಒಂದು ಸ್ಥಿತಿ, ಮನಸ್ಸು ಯಾವಾಗಲೂ ಚಂಚಲಾತ್ಮಕ ಮನಃ ಅಂತ ಕರಿತೀವಿ. ಆ ಮನಸ್ಸನ್ನು ನಾವು ನಿಗ್ರಹ ಮಾಡಬೇಕಾದರೆ ಯಾವಾಗ ನಾವು ಆಸನ ಮತ್ತು ಪ್ರಾಣಾಯಾಮ, ಯಾವಾಗ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ನಾವು ಶುದ್ಧೀಕರಣ ಮಾಡ್ತೀವೋ ಅಂತಹ ಸಂದರ್ಭದಲ್ಲಿ ತನ್ನಿಂದ ತಾನೇ ಈ ಮನೋಮಯ ಕೋಶ ಅಂತಕ್ಕಂಥದ್ದು ಶುದ್ಧೀಕರಣ ಆಗಕ್ಕೆ ಸ್ಟಾರ್ಟ್ ಆಗ್ತದೆ, ಮನಸ್ಸು ನಿಗ್ರಹ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ಏನು ಅಭ್ಯಾಸ ಕೊಡಬೇಕಾದ್ರೆ ಜ್ಞಾನದ ಅಭ್ಯಾಸ ಕೊಡಬೇಕು, ಏಕಾಗ್ರತೆ ಅಭ್ಯಾಸ ಕೊಡಬೇಕು. ಜ್ಞಾನದಲ್ಲಿ ಬೇರೆ ಬೇರೆ ಸಗುಣ ಜ್ಞಾನ, ನಿರ್ಗುಣ ಜ್ಞಾನ, ಓಂಕಾರ ಜ್ಞಾನ, ಸೋಹಂ ಜ್ಞಾನ, ಸಾಕ್ಷಿ ಭಾವ ಜ್ಞಾನ, ಬೇರೆ ಬೇರೆ ಪ್ರಕಾರದ ಜ್ಞಾನದ ವಿಧಿಗಳಿದೆ. ಅವುಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಹೋದಾಗೆ ಈ ನಮ್ಮ ಮನಸ್ಸು ನಿಗ್ರಹವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನು 4ನೇದಾಗಿ ವಿಜ್ಞಾನಮಯ ಕೋಶ ಶುದ್ಧೀಕರಣ ಮಾಡಬೇಕಾದ್ರೆ ನಾವು ಅಕಾರ್ಡಿಂಗ್ ಟು ಪತಂಜಲಿ ಯೋಗ ಸೂತ್ರದಲ್ಲಿ ಸ್ವಾಧ್ಯಾಯ ಅಂತ ಹೇಳಿದ್ದಾರೆ. ಸ್ವಾಧ್ಯಾಯ, ನನ್ನನ್ನು ನಾನು ಅಧ್ಯಯನ ಮಾಡಬೇಕು ಮತ್ತು ಬೇರೆ ಬೇರೆ ಗ್ರಂಥಗಳು, ವೇದ, ಉಪನಿಷದ, ಶಾಸ್ತ್ರಗಳು, ವಚನಗಳು, ಸಾಹಿತ್ಯ, ಹೀಗೆ ಯೋಗದ ಸಂಬಂಧಪಟ್ಟ ಹಾಗೆ, ಆಧ್ಯಾತ್ಮಿಕ ಸಂಬಂಧಪಟ್ಟ ಹಾಗೆ ನಾವು ಗ್ರಂಥಗಳ ಅಧ್ಯಯನ ಮಾಡಿದಾಗೆ ಈ ವಿಜ್ಞಾನಮಯ ಕೋಶವು ಕೂಡ ಅದು ಶುದ್ಧೀಕರಣವಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಶುದ್ಧೀಕರಣ ಆಗ್ತಾ ಏನಾಗ್ತದಂದರೆ ಮನುಷ್ಯನಿಗೆ ಆನಂದದ ಅನುಭೂತಿ ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆನಂದದ ಆಚೆಗೆ ಏನಿದೆ ಅಂತಕ್ಕಂಥ ವಿಚಾರವನ್ನು ಮಾಡಿದಾಗ ಆವಾಗ ಆನಂದದ ಸ್ಥಿತಿಯಲ್ಲಿ ಇಳ್ತಾ ಆ ಆನಂದದ ಆಚೆಗೆ ಹೋಗ್ತಾನೆ. ಯಾವುದು ಕೋಶನೇ ಇರುವುದಿಲ್ಲ ಅಲ್ಲಿ. ಅಂಥ ಸ್ಥಿತಿಗೆ ತಲುಪಬೇಕಾದ್ರೆ ಅದು ಆನಂದದ ಸ್ಥಿತಿಯಿಂದ ಗುರು ಪರಮಾತ್ಮರ ಮಾರ್ಗದರ್ಶನ ಇರಬೇಕು, ಸದ್ಗ್ರಂಥಗಳ ಅಧ್ಯಯನ ಇರಬೇಕು. ಆವಾಗ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗ್ತದೆ. ವ್ಯಕ್ತಿ ಹೇಗೆ ಸಾಧನೆ ಮಾಡಿದ್ದಾನೆ, ಅವನು ಈ ಅತೀತನಾಗಲಿಕ್ಕೆ ಯೋಗ್ಯನೋ ಅಲ್ಲುವಂತಕ್ಕಂಥದ್ದು ಗುರುಗಳ ಒಂದು ಕೃಪಾ ಕಟಾಕ್ಷ, ಗುರುಗಳ ಮಾರ್ಗದರ್ಶನ ಆ ವ್ಯಕ್ತಿಯ ಮೇಲೆ ಇದ್ದಾಗ ಆ ವ್ಯಕ್ತಿ 3 ಕೋಶಗಳ ಇರಲು ಸಾಧ್ಯನಾಗ್ತಾನೆ ಅಂತಕ್ಕಂಥ ಯೋಗದಲ್ಲಿ ಸಾಕಷ್ಟು ಶುದ್ಧೀಕರಣಗಳಿದೆ. ಆ ಶುದ್ಧೀಕರಣಗಳಲ್ಲಿ ನಾವು ಷಟ್ಕರ್ಮಗಳನ್ನು ಮೂಲಕ ಕೂಡ ಈ ಪಂಚಕೋಶಗಳನ್ನು ಶುದ್ಧೀಕರಣ ಮಾಡಬಹುದು.
ಅದಕ್ಕಲ್ಲೇ ಷಟ್ಕರ್ಮಣ ಶೋಧಂ ಚೈವ ಆಸನೇನ ದೃಢೇದ್ ಭವೇತ್ ಮುದ್ರಾಯ ಸ್ಥಿರತಾ ಚೈವ ಪ್ರತ್ಯಹಾರೇಣ ಧೀರತ. ಹೀಗೆ ಒಂದು ಶ್ಲೋಕ ಇದೆ, ಅದ್ಭುತವಾದಂಥ ಶ್ಲೋಕ.